ನಮಸ್ಕಾರ. ಧಾರ್ಮಿಕ ಮತ್ತು ಪೌರಾಣಿಕ ಕಥೆಗಳು ಈ ಚಾನೆಲಿಗೆ ನಿಮಗೆ ಸ್ವಾಗತ. ಅಧಿಕ ಮಾಸದಲ್ಲಿ ದಾನ ಧರ್ಮದ ಜೊತೆಗೆ ಶ್ರೀ ವಿಷ್ಣುವಿನ ಕಥೆಗಳನ್ನು ಕೂಡ ಕೇಳಬೇಕು. ಈ ಕಥೆಗಳು ಪುರಾಣಗಳಲ್ಲಿ ಹೇಳಲ್ಪಟ್ಟಿವೆ. ಅಧಿಕ ಮಾಸದಲ್ಲಿ ಕೇಳಿದರೆ ಅಪಾರ ಪುಣ್ಯ ಸಿಗುತ್ತದೆ ಎಂದು ನಂಬಲಾಗಿದೆ. ಈ ತಿಂಗಳು ಸಂಪೂರ್ಣವಾಗಿ ಶ್ರೀ ಮಹಾವಿಷ್ಣುವಿಗೆ ಅರ್ಪಿತವಾಗಿದೆ. ಆದ್ದರಿಂದ ಈ ಮಾಸದಲ್ಲಿ ವಿಷ್ಣು ಪೂಜೆ, ಜಪ, ದಾನ, ಪಾರಾಯಣ, ಉಪವಾಸ ಮಾಡಿದರೆ ಅನೇಕ ಜನ್ಮಗಳ ಪಾಪಗಳು ನಿವಾರಣೆಯಾಗುತ್ತವೆ ಎಂದು ಪುರಾಣಗಳು ಹೇಳುತ್ತವೆ. ಈ ಅಧಿಕ ಮಾಸದಲ್ಲಿ ಶ್ರೀ ವಿಷ್ಣು ದೇವರ ಕಥೆ ಕೇಳಿದವರಿಗೆ ಮತ್ತು ಹೇಳಿದವರಿಗೆ ಕೂಡ ಅಧಿಕ ಪುಣ್ಯ ದೊರೆಯುತ್ತದೆ. ಮೊದಲು ಶ್ರೀ ವಿಷ್ಣು ಮತ್ತು ಬಡ ಬ್ರಾಹ್ಮಣನ ಕಥೆ ಕೇಳೋಣ. ಒಂದು ಊರಿನಲ್ಲಿ ಅತ್ಯಂತ ಬಡ ಬ್ರಾಹ್ಮಣನಿದ್ದನು. ಅವನಿಗೆ ದಿನಕ್ಕೆ ಒಂದು ಹೊತ್ತಿನ ಊಟವು ಕಷ್ಟವಾಗುತ್ತಿತ್ತು. ಆದರೂ ಅವನು ಶ್ರೀಹರಿಯ ಭಕ್ತನಾಗಿದ್ದ. ಒಮ್ಮೆ ಒಬ್ಬ ಮಹಾತ್ಮರು ಅವನಿಗೆ ಹೇಳಿದ್ದರು, ಈ ಬಾರಿ ಬರುವ ಅಧಿಕ ಮಾಸದಲ್ಲಿ ಪ್ರತಿದಿನ ವಿಷ್ಣು ಸಹಸ್ರನಾಮ ಪಠಿಸು, ಸಾಧ್ಯವಾದಷ್ಟು ದಾನ ಮಾಡು. ಬ್ರಾಹ್ಮಣನು ಹಾಗೇ ಮಾಡಿದ್ದ. ತುಂಬ ಭಕ್ತಿಯಿಂದ ಪ್ರತಿದಿನ ಉಪವಾಸ ಮಾಡಿ ವಿಷ್ಣು ನಾಮ ಜಪ ಮಾಡತೊಡಗಿದ್ದನು. ಒಂದು ದಿನ ರಾತ್ರಿ ಅವನ ಕನಸಿನಲ್ಲಿ ಶ್ರೀ ಮಹಾವಿಷ್ಣು ಪ್ರತ್ಯಕ್ಷರಾದರು. ಶಂಖ, ಚಕ್ರ, ಗದಾ, ಪದ್ಮ ಹಿಡಿದು ದಿವ್ಯ ರೂಪದಲ್ಲಿ ಶ್ರೀಹರಿ ಕಾಣಿಸಿಕೊಂಡರು. ಅವರು ಹೇಳಿದ್ದರು, ನಿನ್ನ ಭಕ್ತಿ ನನಗೆ ಬಹಳ ಸಂತೋಷ ತಂದಿದೆ. ಧನಕ್ಕಿಂತ ಭಕ್ತಿ ದೊಡ್ಡದು ಎಂದು ಹೇಳಿ ಮರೆಯಾಗುತ್ತಾರೆ. ಮುಂದಿನ ದಿನದಿಂದ ಆ ಬ್ರಾಹ್ಮಣನ ಜೀವನವೇ ಬದಲಾಯಿತು. ಅವನ ಮನೆಗೆ ಅನ್ನದ ಕೊರತೆ ಇಲ್ಲದಾಯಿತು. ಊರಿನ ಜನರು ಅವನನ್ನು ಗೌರವಿಸಲು ಪ್ರಾರಂಭಿಸಿದರು. ಇದು ಶ್ರೀ ವಿಷ್ಣುವಿನ ಕೃಪೆ. ಇನ್ನೊಂದು ಕಥೆ. ಶ್ರೀಕೃಷ್ಣನು ಹೇಳಿದ್ದ ಅಧಿಕ ಮಾಸದ ಮಹಿಮೆ. ಮಹಾಭಾರತ ಕಾಲದಲ್ಲಿ ಧರ್ಮರಾಜ ಯುಧಿಷ್ಠರನು ಶ್ರೀಕೃಷ್ಣನನ್ನು ಕೇಳಿದ್ದನು, ಕೇಶವ, ಎಲ್ಲ ಮಾಸಗಳಿಗಿಂತ ಅಧಿಕ ಮಾಸ ಏಕೆ ಶ್ರೇಷ್ಠ? ಆಗ ಶ್ರೀಕೃಷ್ಣನು ಹೇಳಿದ್ದನು, ಯಾರು ಈ ಮಾಸದಲ್ಲಿ ನನ್ನ ನಾಮಸ್ಮರಣೆ ಮಾಡುತ್ತಾರೆ, ಗೀತಾಪಾರಾಯಣ ಮಾಡುತ್ತಾರೆ, ತುಳಸಿ ಪೂಜೆ ಮಾಡುತ್ತಾರೆ, ಅವರಿಗೆ ಅಶ್ವಮೇಧ ಯಾಗದ ಫಲ ದೊರೆಯುತ್ತದೆ. ಈ ಮಾಸದಲ್ಲಿ ಮಾಡಿದ ಒಂದು ಸಣ್ಣ ಪುಣ್ಯವು ಅನೇಕ ಪಟ್ಟು ಫಲ ನೀಡುತ್ತದೆ ಎಂದು ಶ್ರೀಕೃಷ್ಣನು ಯುಧಿಷ್ಠರನಿಗೆ ಹೇಳುತ್ತಾನೆ. ಇನ್ನೊಂದು ಕಥೆ. ಒಬ್ಬ ವೃದ್ಧ ಮಹಿಳೆಯ ಕಥೆ. ಒಮ್ಮೆ ಒಬ್ಬ ವೃದ್ಧ ಮಹಿಳೆ ಅತ್ಯಂತ ಬಡತನದಲ್ಲಿದ್ದಳು. ಆದರೆ ಅವಳಿಗೆ ಶ್ರೀ ವಿಷ್ಣುವಿನ ಮೇಲೆ ಅಪಾರ ಭಕ್ತಿ ಇತ್ತು. ಅಧಿಕ ಮಾಸ ಬಂದಾಗ ಪ್ರತಿದಿನ ಅವಳು ಒಂದು ತುಳಸಿ ದಳವನ್ನು ಮಾತ್ರ ಶ್ರೀಹರಿಗೆ ಅರ್ಪಿಸುತ್ತಿದ್ದಳು. ಜನರು ಅವಳನ್ನು ಹಾಸ್ಯ ಮಾಡುತ್ತಿದ್ದರು. ಒಂದು ಎಲೆ ಹಾಕಿದ್ದರೆ ದೇವರು ಸಂತೋಷ ಪಡುತ್ತಾನೆಯೇ ಎಂದು ಹಾಸ್ಯ ಮಾಡುತ್ತಿದ್ದರು. ಆದರೆ ಭಗವಂತನು ಭಕ್ತಿಯನ್ನು ಮಾತ್ರ ನೋಡುತ್ತಾನೆ. ಒಂದು ದಿನ ದೇವಸ್ಥಾನದ ಪೂಜಾರರಿಗೆ ಕನಸಿನಲ್ಲಿ ಶ್ರೀ ವಿಷ್ಣು ಹೀಗೆ ಹೇಳುತ್ತಾರೆ, ಆ ವೃದ್ಧೆಯ ತುಳಸಿ ಅರ್ಪಣೆ ನನಗೆ ಅತ್ಯಂತ ಪ್ರಿಯ. ಆವಾಗ ಪೂಜಾರಿ ಈ ಮಾತನ್ನು ಎಲ್ಲರಿಗೆ ಹೇಳುತ್ತಾರೆ. ಇದರಿಂದ ಶ್ರೀಹರಿಗೆ ಭಕ್ತಿ ಮುಖ್ಯ, ವೈಭವ ಮುಖ್ಯವಲ್ಲ. ಇನ್ನೊಂದು ಕಥೆ. ರಾಜ ಅಂಬರೀಷ್ ಶ್ರೀ ವಿಷ್ಣುವಿನ ಮಹಾಭಕ್ತನಾಗಿದ್ದನು. ಅವನು ಪ್ರತಿಯೊಂದು ಏಕಾದಶಿಯನ್ನು ಅತ್ಯಂತ ನಿಯಮದಿಂದ ಆಚರಿಸುತ್ತಿದ್ದನು. ಅಧಿಕ ಮಾಸದಲ್ಲಿ ಅವನು ಇನ್ನೂ ಹೆಚ್ಚಿನ ಭಕ್ತಿ, ಉಪವಾಸ, ದಾನ, ಜಪ ಮಾಡುತ್ತಿದ್ದನು. ಒಮ್ಮೆ
ದುರ್ವಾಸ ಮುನಿಗಳು ಅವನ ಭಕ್ತಿಯನ್ನು ಪರೀಕ್ಷಿಸಿದರು. ಆದರೆ ಅಂಬರೀಷನು ಶ್ರೀಹರಿಯ ಮೇಲಿನ ನಂಬಿಕೆಯನ್ನು ಬಿಡಲಿಲ್ಲ. ಒಂದು ದಿನ ದುರ್ವಾಸ ಮುನಿ ರಾಜ ಅಂಬರೀಷನ ಅರಮನೆಗೆ ಬರುತ್ತಾರೆ. ಆ ದಿನ ದ್ವಾದಶಿಯ ಪಾರಣೆ ಇತ್ತು. ರಾಜನು ಸಂತೋಷದಿಂದ ಮಹರ್ಷಿಯನ್ನು ಆಹ್ವಾನಿಸಿ ಊಟಕ್ಕೆ ಕರೆಯುತ್ತಾರೆ. ಆದರೆ ದುರ್ವಾಸ ಮುನಿಗಳು ಮೊದಲು ನದಿಗೆ ಸ್ನಾನಕ್ಕೆ ಹೋಗುತ್ತೇನೆ ಎಂದು ಹೇಳುತ್ತಾರೆ. ಅವರು ಅಲ್ಲಿ ಬಹಳ ಸಮಯ ತೆಗೆದುಕೊಳ್ಳುತ್ತಾರೆ. ದ್ವಾದಶಿ ಪಾರಣೆಯ ಸಮಯ ಮುಗಿಯಲು ಬಂದಿತ್ತು. ಧರ್ಮ ಸಂಕಟಕ್ಕೆ ಸಿಲುಕಿದ್ದ ಅಂಬರೀಷ್ ರಾಜನು ಪಂಡಿತರಿಗೆ ಸಲಹೆ ಕೇಳುತ್ತಾನೆ. ನೀರನ್ನು ಮಾತ್ರ ಸೇವಿಸಿದರೆ ಉಪವಾಸ ಮುರಿಯುವುದಿಲ್ಲ, ಪಾರಣೆಯೋ ಆಗುತ್ತದೆ ಎಂದು ಹೇಳಿದ್ದರು. ಆದ್ದರಿಂದ ರಾಜನು ಕೇವಲ ತುಳಸಿ ತೀರ್ಥವನ್ನು ಸೇವಿಸಿದನು. ಅಷ್ಟರಲ್ಲಿ ದುರ್ವಾಸ ಮುನಿಗಳು ಹಿಂದಿರುಗಿದರು. ಇದನ್ನು ನೋಡಿ ಕೋಪಗೊಂಡರು. ನನ್ನನ್ನು ಕಾಯದೆ ಉಪವಾಸ ಮುರಿದೆಯಾ ಎಂದು ಕೋಪದಿಂದ ತಮ್ಮ ಜಟೆಯಿಂದ ಒಂದು ಭಯಾನಕ ರಾಕ್ಷಸನ್ನು ಸಂಹರಿಸಿದರು. ಆದರೆ ರಾಜ ಅಂಬರೀಷನು ಭಯಪಡದೆ ಶ್ರೀಹರಿಯನ್ನು ಪ್ರಾರ್ಥಿಸಿದನು. ಆ ಕ್ಷಣವೇ ಶ್ರೀ ವಿಷ್ಣುವಿನ ಸುದರ್ಶನ ಚಕ್ರ ಪ್ರತ್ಯಕ್ಷವಾಗಿ ಆ ರಾಕ್ಷಸನನ್ನು ನಾಶ ಮಾಡಿತ್ತು. ನಂತರ ಅದು ದುರ್ವಾಸ ಮುನಿಗಳನ್ನೇ ಬೆನ್ನಿಟ್ಟಿತ್ತು. ಭಯಗೊಂಡ ದುರ್ವಾಸ ಮುನಿ ಬ್ರಹ್ಮ ಶಿವರ ಬಳಿಗೆ ಹೋದರು. ಯಾರಿಂದಲೂ ರಕ್ಷಣೆ ಸಿಗಲಿಲ್ಲ. ಕೊನೆಗೆ ಅವರು ಶ್ರೀ ಮಹಾವಿಷ್ಣುವಿನ ಬಳಿಗೆ ಹೋದರು. ಆಗ ಶ್ರೀಹರಿ ಹೇಳಿದ್ದರು, ನಾನು ನನ್ನ ಭಕ್ತರ ಹೃದಯದಲ್ಲಿ ವಾಸಿಸುತ್ತೇನೆ. ನನ್ನ ಭಕ್ತನನ್ನು ನೋಯಿಸಿದರೆ ನಾನು ಸಹ ಸಹಿಸುವುದಿಲ್ಲ. ನೀನು ರಾಜ ಅಂಬರೀಷನನ್ನು ಕ್ಷಮೆ ಕೇಳಬೇಕು ಎಂದು ಹೇಳುತ್ತಾರೆ. ಆದುದರಿಂದ ದುರ್ವಾಸ ಮುನಿಗಳು ಮತ್ತೆ ಹಿಂತಿರುಗಿ ರಾಜ ಅಂಬರೀಷರ ಬಳಿ ಕ್ಷಮೆ ಕೇಳಿದರು. ರಾಜನು ವಿನಯದಿಂದ ಅವರನ್ನು ಕ್ಷಮಿಸಿದ್ದರು. ಈ ಕಥೆಯಿಂದ ಶ್ರೀಹರಿ ತನ್ನ ಭಕ್ತರನ್ನು ಎಂದಿಗೂ ಕೈ ಬಿಡುವುದಿಲ್ಲ ಎಂದು ತಿಳಿಯುತ್ತದೆ. ಇನ್ನು ಶ್ರೀ ವಿಷ್ಣುವಿನ ಅನೇಕ ಕಥೆಗಳಿವೆ. ಗಜೇಂದ್ರನನ್ನು ಮೊಸಳೆಯ ಬಾಯಿಂದ ರಕ್ಷಿಸಿದವನು ಆತನೇ. ಪ್ರಹ್ಲಾದನನ್ನು ಕಾಪಾಡಿದ ನರಸಿಂಹನು ಆತನೇ. ದ್ರೌಪದಿಯ ಮಾನವನ್ನು ಉಳಿಸಿದ ಕೃಷ್ಣನು ಆತನೇ. ಈ ಅಧಿಕ ಮಾಸದಲ್ಲಿ ಭಕ್ತಿಯಿಂದ ಶ್ರೀಹರಿಯನ್ನು ನೆನೆಸಿದರೆ ಜೀವನದ ಕಷ್ಟಗಳು ನಿಧಾನವಾಗಿ ದೂರವಾಗುತ್ತವೆ ಎಂದು ಪುರಾಣಗಳು ಹೇಳುತ್ತವೆ. ಓಂ ನಮೋ ನಾರಾಯಣ ಎಂಬ ಮಹಾಮಂತ್ರವನ್ನು ಭಕ್ತಿಯಿಂದ ಜಪಿಸಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಅಧಿಕ ಮಾಸದಲ್ಲಿ ಶ್ರೀ ವಿಷ್ಣುವಿನ ಕಥೆಗಳನ್ನು ಕೇಳುವುದು ಮತ್ತು ಹೇಳುವುದು ಅನಂತ ಪುಣ್ಯವನ್ನು ತಂದುಕೊಡುತ್ತದೆ. ಶ್ರೀಮನ್ನಾರಾಯಣನ ಕೃಪೆ ಎಲ್ಲರ ಮೇಲೂ ಇರಲಿ. ಧನ್ಯವಾದ. ಮುಂದೆ ಮತ್ತೊಂದು ಶ್ರೀ ವಿಷ್ಣುವಿನ ಕಥೆಯನ್ನು ಕೇಳೋಣ. ನಿಮಗೆ ನನ್ನ ಚಾನೆಲ್ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.